ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ಕುಳಿತವರಲ್ಲಿ ಹಕ್ಕು ಪತ್ರವಿಲ್ಲದಿದ್ದರೂ ಸರ್ಕಾರಿ ಆದೇಶದಂತೆ ಬಸವ ಯೋಜನೆಯ ಮೂಲಕ ಮನೆ ಕಟ್ಟಲು ಆರ್ಥಿಕ ಸಹಕಾರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನೀಡಬೇಕಿದೆ. ಆದರೂ ಯಾವುದೇ ಪಂಚಾಯಿತಿಗಳಲ್ಲಿ ಆದೇಶ ಪಾಲಿಸದೇ ಇರುವುದರಿಂದ ಹಲವರು ಈಗಲೂ ಗುಡಿಸಲುಗಳಲ್ಲಿ ದುರಸ್ತಿಯಲ್ಲಿರುವ ಮನೆಗಳಲ್ಲಿ ವಾಸಿಸುವ ಅನಿವಾರ್ಯತೆ ಇದೆ ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಯುಟಿ ಖಾದರ್ ಹೇಳಿದರು. ದೇಳಕಟ್ಟೆಯ ಖಾಸಗಿ ಸಭಾಂಗಣದಲ್ಲಿ ಜರುಗಿದ ಮಂಗಳೂರು ತಾಲೂಕು ಮಟ್ಟದ ಜನಸಂಪರ್ಕ ಸಭೆಯನ್ನು ಉದ್ಘಾಟಿಸಿ ಗೈರಾದ ಅಧಿಕಾರಿಗಳನ್ನು ಹಾಗೂ ಯೋಜನೆಗಳನ್ನು ಮತ್ತು ಜನರ ದಾಖಲಾತಿಗಳನ್ನು ನೀಡುವಲ್ಲಿ ವಿಳಂಬ ತಾಳುತ್ತಿರುವ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಇದು ಬಂದವರದಲ್ಲ ಯಾರೆಲ್ಲ ಬರಬೇಕು ಅವ್ರದ್ದು ಪಟ್ಟಿ ಕೊಡಿ, ಯಾವ್ಯಾವ ಡಿಪಾರ್ಟ್ಮೆಂಟ್ ಬರಬೇಕು ಇದನ್ನು ನಾನು ಕೇಳೋದಿಲ್ಲ. ಯಾವ್ಯಾವ ಇಲಾಖೆ ಯಾರ್ಯಾರು ಬರಬೇಕು ಹೇಳಿ. ಜನರ ತೆರಿಗೆ ಹಣದಿಂದ ಅಧಿಕಾರ ವರ್ಗ ಜನಪ್ರತಿನಿಧಿಗಳು ಬದುಕುತ್ತಿದ್ದೇವೆ. ಆದರೆ ಅವರ ಸಮಸ್ಯೆಗಳನ್ನು ಪರಿಹರಿಸಲು ಅಧಿಕಾರ ವರ್ಗ ವಿಳಂಬ ನೀತಿ ಅನುಸರಿಸುತ್ತಿರುವುದು ಸರಿಯಲ್ಲ ಎಂದ ಅವರು, ಸ್ವಚ್ಛತೆಗೆ ಸಂಬಂಧಿಸಿ ಜನ ಗಮನ ಹರಿಸದಿದ್ದಲ್ಲಿ ಮುಂದಿನ 10 ವರ್ಷಗಳಲ್ಲಿ ಎಲ್ಲರೂ ಗಂಭೀರ ಸಮಸ್ಯೆಗಳಿಗೆ ಗುರಿಯಾಗುವುದರಲ್ಲಿ ಸಂಶಯವಿಲ್ಲ ಎಂದು ಹೇಳಿದರು. ಸರ್ಕಾರದ ತೀರ್ಮಾನ ಏನಾದರೂ ಕಾನೂನು ಹಾಗೆ ಹೀಗೆ ನಾವೇನು ಕೊಡುವುದಿಲ್ಲ, ಏನು ಕಾನೂನು ಅಂತ ಕೊಡಿಯಬೇಕು. ನಿಮ್ಗೆ ಕೊಡಿ, ನೀವು ಪರವಾಗಿ ಜನರ ಪರವಾಗಿದ್ದೀರಾ, ನೀವು ಸಂಬಳ ಯಾಕೆ ಗೊತ್ತಿಲ್ಲ, ಜನಪರವಾಗಿ ಕೆಲಸ ಮಾಡಿ ಅಂತ ಗೊತ್ತಿಲ್ಲ, ಜನಕ್ಕೆ ತೊಂದರೆ ಮಾಡಿ ಅಂತ ಗೊತ್ತಿಲ್ಲ. ಈ ಆದೇಶ ಯಾಕೆ ಪಾಲಿಸಲಿಕ್ಕೆ ಆಗದೆ ಹೇಳಿ ನೋಡೋ. ಹೇಳಿ ಬಿಜೆಪಿ ಪಡಿತರ ಚೀಟಿಗಾಗಿ ವಿತರಿಸಲಾಗಿರುವ ಕೂಪನ್ನಿಂದ ಹಲವು ಅಕ್ರಮಗಳನ್ನು ತಡೆಯಲಾಗಿದೆ. ಹಲವು ವರ್ಷಗಳಿಂದ 12 ಮಂದಿ ಕುಟುಂಬಕ್ಕೆ 30 ಕೆಜಿ ಅಕ್ಕಿ ವಿತರಣೆಯಾಗುತ್ತಿತ್ತು. ಆದರೆ ಕೂಪನ್ನಿಂದಾಗಿ 12 ಮಂದಿಗೆ 60 ಕೆಜಿ ಅಕ್ಕಿ ಸಿಗಬೇಕಾಗಿರುವುದು ಅರಿವಿಗೆ ಬಂದಿದೆ. ಇದಕ್ಕೆ ದನಿಗೂಡಿಸಿದ ಸಾರ್ವಜನಿಕರು ತಮಗೂ ಕೂಪನ್ ಸಿಕ್ಕ ಬಳಿಕ ಜನ ಲೆಕ್ಕದಲ್ಲಿ ಸಿಗಬೇಕಾದ ಅಕ್ಕಿ ವಿತರಣೆಯಾಗಿದೆ. ಆದರೆ ಇಷ್ಟರವರೆಗೆ ನಡೆದಿರುವ ವ್ಯವಹಾರದ ಕುರಿತ ತನಿಖೆಯಾಗಬೇಕೆಂಬ ಆಗ್ರಹ ವ್ಯಕ್ತವಾಯಿತು. ನೀನು ನಮ್ಮ ಮನೆಗೆ ತಂದು ಕೊಡ್ತೀಯಾ, ನಾಳೆ ಒಂದು ಚಿತ್ರಿಸ ಕೊಡಬೇಡಿ, ಸಹಕಾರಿ ಕೊಡಬೇಕು. ಖಂಡಿತ ಅಂತ ಅಂಗವಿಕಲರಿಗೆ ಏನಾದರೂ ರಿಯಾಯಿತಿ ಮಾಡಿ, ಆ ರೀತಿಯಾಗಿ ಅವರು ಚಿತ್ರಿಸ ಮಾಡಲಾಗೆ ಏನಾದರೂ ರಿಯಾಯಿತಿ ಮಾಡಿ, ಕನ್ಯಾ ವ್ಯವಸ್ಥೆ ಏನಾದರೂ ಅವರಿಗೆ ಒಂದು ರಿಯಾಯಿತಿ ಮಾಡಿ ಆಧಾರ್ ಕಾರ್ಡ್ ಜೋಗ ವ್ಯವಸ್ಥೆ ಮಾಡಬೇಕು. ಯಾಕೆಂದ್ರೆ ಅವ್ರಿಗೆ ತಿಳುವಳಿಕೆ ಇಲ್ಲ, ಆ ಕಣ್ಣ ಕೊಟ್ಟ ಬರದೆ ಅಲ್ಲಿ ಕೀಳಾಗುವುದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಆ ರೀತಿ ಒಂದು ರಿಯಾಯಿತಿ ಒಂದು ವ್ಯವಸ್ಥೆಯಲ್ಲಿ ಒಂದು ಮಾಡಬೇಕು ಸರ್. ಆಮೇಲೆ ತಾಲೂಕು ಪಂಚಾಯತ್ ಈ ಒಳ್ಳೆ ಕೆಲಸ ಮಾಡಲಿಕ್ಕೆ ಅಭಿನಂದಿಸ್ತೇನೆ. ಈ ಕಾರ್ಡ್ಗಳನ್ನು ಮನೆಗೆ ಮುಟ್ಟುವ ವಿಚಾರ ಮೊದಲು ತಾಲೂಕು ಪಂಚಾಯತ್ ಅಲ್ಲಿ ನಾವು ಮಹಿಳಾ ಪ್ರತಿಭಟನೆ ಮಾಡಿದ್ದೇವೆ, ಎಲ್ಲ ಮಾಡಿ ಆದ್ರೂ ಒಂದು ಆನ್ಸರ್ ಬರ್ತಾ ಇಲ್ಲ. ಮೊನ್ನೆ ಗ್ರಾಮ ಸಭೆ ನಿರ್ಣಯ ಆಗಿದೆ. ಈಗಾಗಲೇ ನಾವು ಡೋರ್ ನಂಬರ್ ಕೊಡುವ ಕಡ್ಡಾಯ ಪೈಪ್ ಕಾಂಪೋಸ್ಟ್ ಮಾಡಿಸ್ತಾ ಇದ್ದೇವೆ, ಮತ್ತೆ ಅವರಿಗೆ ಡೋರ್ ನಂಬರ್ ಕೊಡ್ತಾ ಇದ್ದೇವೆ. ಇನ್ನು ಮುಂದೆ ಈ ವೇಳೆ ತಾಲೂಕು ಪಂಚಾಯತ್ ಅಧ್ಯಕ್ಷ ಮಹಮ್ಮದ್ ಮೋನು ಮಲಾರ್, ತಹಶೀಲ್ದಾರ್ ಮಹದೇವಯ್ಯ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಗೋಪಾಲಕೃಷ್ಣ ಭಟ್, ಆಹಾರ ಇಲಾಖೆಯ ಸಹಾಯಕ ನಿರ್ದೇಶಕ ಸುನಂದ, ವಾರ್ತಾಧಿಕಾರಿ ಖಾದರ್ ಶಾ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಧನಲಕ್ಷ್ಮಿ, ರಶೀದಾ ಬಾನು, ನಗರಸಭೆ ಅಧ್ಯಕ್ಷ ಹುಸೇನ್ ಕುಂಜಿಮೋನು ಹಾಗೂ ಮಂಗಳೂರು ಕ್ಷೇತ್ರ ವ್ಯಾಪ್ತಿಯ ಪಂಚಾಯಿತಿಗಳ ಅಧ್ಯಕ್ಷರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ, ವಿ4 ನ್ಯೂಸ್ 24/7 ದೇಳಕಟ್ಟೆ.